ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ದ ಸೆಕೆಂಡ್ ಪಾರ್ಟ್ ಆಫ್ ಎದೆಗುಂದದ ಧೀರರು 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 6ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಎದೆಗುಂದದ ಧೀರರು ಪಾರ್ಟ್ 2 ಮಾಡ್ತಿದ್ದೀವಿ. ಇಫ್ ಯು ಹ್ಯಾವ್ ನಾಟ್ ವಾಚ್ ದ ಪಾರ್ಟ್ 1, ಪ್ಲೀಸ್ ಗೋ ಚೆಕ್ ದ ಪಾರ್ಟ್ 1 ಆಫ್ ದ ಎದೆಗುಂದದ ಧೀರರು. ಆಲ್ಸೋ ಪ್ಲೀಸ್ ಚೆಕ್ ದ ಪ್ಲೇಲಿಸ್ಟ್ ಆಫ್ ಅ 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ for the remaining lessons. We'll start with the lesson. In the first part, we learned about the Julio Iglesias. Okay, so he was a football player. He wanted to become a international player, but unfortunately ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಸೊ ಕಾಲ್ ಹೋಗ್ಬಿಡುತ್ತೆ. the lower part of the body doesn't work. ಆಮೇಲೆ he will become a singer. So to come out of this anger, he'll start writing the songs, singing the songs. ಆಮೇಲೆ he will become a famous singer. So this is what we learned about the Julio Iglesias ಅಲ್ವಾ. ಇವಾಗ we'll talk about the ಮಾಲತಿ ಹೊಳ್ಳ. ಸೊ ಯು ಸಿ ಇನ್ ದ ಪಿಕ್ಚರ್ ಯಾರು ಮಾಲತಿ ಹೊಳ್ಳ ಅಂತ. ಎಲ್ಲ ಬಾಗಿಲುಗಳು ಮುಚ್ಚಿದರೂ ಎಲ್ಲೋ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಹರಿದು ಬರುತ್ತದೆ. ಇದು ಮಾಲತಿ ಹೊಳ್ಳರ ಬದುಕಿನ ಸತ್ಯ. ದ ಟ್ರುತ್ ಆಫ್ ದ ಲೈಫ್ ಇಸ್, ಆಸ್ ಐ ಟೋಲ್ಡ್ ಯು ಇನ್ ದ ಪಾರ್ಟ್ 1, even though every path in your life you feel everything is closed, there is a one small light that is coming in the way. Andre maybe you are not good in your studies, maybe you are too good in the painting, you are too good in your the making playing a video games irbodu, you are too good in playing a badminton or football or basketball or running or yoga or anything, singing, dancing, whatever it is. So studies is not the only one thing that you are good at. You are good at many more things. The thing is, you need to observe what you are good at actually. So lifeally all the doors might have closed, but still there is a hope. Always hope, trust is very very important. So that is the one thing that we talk about the ಮಾಲತಿ ಹೊಳ್ಳ. ಪೋಲಿಯೋ ಎಂಬ ಭಯಂಕರ ವ್ಯಾಧಿಗೆ ತುತ್ತಾಗಿ ಕಾಲುಗಳು ಶಕ್ತಿಹೀನವಾದರೂ ಕ್ರೀಡಾಲೋಕದಲ್ಲಿ ವಿಶ್ವವೇ ಬೆರಗಾಗುವಂಥ ಸಾಧನೆಯನ್ನು ಮಾಡಿದವರು ಮಾಲತಿ ಹೊಳ್ಳ. ಸೊ ಮಾಲತಿ ಹೊಳ್ಳ polio. So you all know about the polio, okay? Polio. So earlier there was no remedy for the polio, but ivaga we have a treatment for polio. So Malati Holla, she was attacked by a polio and she lost her legs strength irlilla, but still she became a shining star in the Krida-loka and the sports. Kride and the sport. And the sports she became a very famous. She is very popular in sports. ವಿಧಿ ನೀಡಿದ ಅಂಗವಿಕಲತೆ ಈ ಸಾಧಕಿಯ ಪಾಲಿಗೆ ವರವಾಯಿತು. ಸೊ even though she was a special child, it became a boon for her. She turned that into a boon. It's not it became boon. She turned her special ability as a strength. ಮಾಲತಿ ಹೊಳ್ಳರ ತಂದೆ ಕೃಷ್ಣಮೂರ್ತಿ ಹೊಳ್ಳ, ಅಂಡರ್ಲೈನ್, ಫಾದರ್ ನೇಮ್ ಇಸ್ ಕೃಷ್ಣಮೂರ್ತಿ ಹೊಳ್ಳ, ತಾಯಿ ಪದ್ಮಾವತಿ, ಅಮ್ಮ ಮದರ್ ಪದ್ಮಾವತಿ. ಹೋಟೆಲ್ ವೃತ್ತಿಗಾಗಿ ಉಡುಪಿ ಜಿಲ್ಲೆಯ ಮಣ್ಣೂರು ಗ್ರಾಮದಿಂದ ಬೆಂಗಳೂರಿಗೆ ಬಂದವರು. ಸೊ ವೇರ್ ಆರ್ ದೇ ಫ್ರಮ್ ಆಕ್ಚುಲಿ? ಉಡುಪಿ ಜಿಲ್ಲೆಯ ಮಣ್ಣೂರು, ಅದು ಅವರ ಊರು. ಸೊ ದಟ್ ಈಸ್ ದೇರ್ ಪ್ಲೇಸ್. ಫಾರ್ ಹೋಟೆಲ್ ಬಿಸ್ನೆಸ್ ದೇ ಕೇಮ್ ಟು ಬ್ಯಾಂಗ್ಳೂರ್. ಇವರ 4ನೆಯ ಮಗುವಾಗಿ ಜುಲೈ 6, 1958ರಂದು ಮಾಲತಿ ಜನಿಸಿದರು. ಆಸ್ ಅ 4th child, Malati was born on July 6, 1958. 1958ರಲ್ಲಿ ಜನಿಸಿದರು. ದುರಾದೃಷ್ಟವಾದ, ಅನ್ಫಾರ್ಚುನೇಟ್ಲಿ 1 ವರ್ಷದ ಮಗು ಮಾಲತಿಗೆ ಪೋಲಿಯೋ ಆಗಿದ್ದರಿಂದ ಮಗುವನ್ನು ಚೆನ್ನೈಲಿರುವ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಎಂಬ ಪುನರ್ವಸತಿ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಸೇರಿಸಿದರು. ದುರಾದೃಷ್ಟವಾದ, ಅನ್ಫಾರ್ಚುನೇಟ್ಲಿ 1 year, ವೆನ್ ಮಾಲತಿ ವಾಸ್ 1 year, ಪೋಲಿಯೋ ಅಟ್ಯಾಕ್ ಆಗುತ್ತೆ. ಸೊ ದೇ ಬಾಟ್ ದ ಚೈಲ್ಡ್ ಟು ದ ಚೆನ್ನೈಯಲ್ಲಿ ದತ್ತಾತ್ರೇಯ ಮೆಡಿಕಲ್ ಸೆಂಟರ್, ಅಂಡರ್ಲೈನ್, ಪುನರ್ವಸತಿ ಕೇಂದ್ರ. ಪುನರ್ವಸತಿ ಅಂದರೆ ವೇರ್ ದೇ ಗಿವ್ ಅ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಆ್ಯಂಡ್ ಆಲ್ಸೋ ಅ ರೆಸಿಡೆನ್ಷಿಯಲ್ ಟ್ರೀಟ್ಮೆಂಟ್ ಪ್ಲೇಸ್. ಅಲ್ಲಿ ದೇ ಎನ್ರೋಲ್ಡ್ ಹರ್. ಆಕೆಯ ಬಾಲ್ಯ ಬಹುಬೇಗ ಅಲ್ಲಿಯೇ ಕಳೆಯಿತು. ಹರ್ ಚೈಲ್ಡ್ಹುಡ್ ವಾಟ್ ಸ್ಪೆಂಟ್ ದೇರ್ ಇಟ್ ಸೆಲ್ಫ್. ದೇಹದ ನರಗಳೆಲ್ಲ ಚಂಡಿನಂತೆ ಒಂದುಗೂಡುವುದು ಇವರ ಕಾಯಿಲೆಯ ಸ್ವರೂಪ. ಸೊ ಏನಾಗುತ್ತೆ, ದ ನರ್ವ್ಸ್ ಅಂಡ್ ದ ಬಾಡಿ, ದೇಹ ಅಂದರೆ ಬಾಡಿ, ನರ ಅಂದರೆ ನರ್ವ್ಸ್, ದ ನರ್ವ್ಸ್ ಆಲ್ ಕಮ್ ಟುಗೆದರ್ ಆ್ಯಂಡ್ ಇಟ್ ವಿಲ್ ಬಿಕಮ್ ಲೈಕ್ ಅ ಬಾಲ್. ಸೊ ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಮಾಲತಿ ಹೊಳ್ಳ. ಓಕೆ, ಇದನ್ನು ತಪ್ಪಿಸಲು ಪ್ರತಿ 6 ತಿಂಗಳಿಗೊಮ್ಮೆ ಮಾಲತಿಗೆ ಶಸ್ತ್ರಚಿಕಿತ್ಸೆ ಆಗುತ್ತಿತ್ತು. ಟು ಅವಾಯ್ಡ್ ದಿಸ್ ಪ್ರಾಬ್ಲಮ್, ವಾಟ್ ವಾಸ್ ದ ಪ್ರಾಬ್ಲಮ್? ದ ನರ್ವ್ಸ್ ಅಂಡ್ ದ ಬಾಡಿ ವಿಲ್ ಬಿಕಮ್ ಲೈಕ್ ಅ ಬಾಲ್. Okay, that is the problem. To avoid this problem, every 6 months, Malati Holla has to go operation, surgery ಮಾಡಿಸ್ಬೇಕಿರ್ತಿತ್ತು.
ಇಂತಹ 32 ಸರ್ಜರೀಸ್ ಶಸ್ತ್ರಚಿಕಿತ್ಸೆಗಳು ಅವರು ಎದುರಿಸಿದರು. ಚಿಲ್ಡ್ರನ್, ಇಟ್ಸ್ ನಾಟ್ ಟೂ ಈಸಿ ದಟ್ ಯು ಅಂಡರ್ಗೋಯಿಂಗ್ ಅ ಸರ್ಜರಿ. ಸೋ ಮೆನಿ ಇಂಜೆಕ್ಷನ್ಸ್, ಸೋ ಮೆನಿ ಕಟ್ಸ್. It's very painful. It's a very, very, very painful path in the life. It's really struggling. But still, this Malati Holla has undergone 32 surgeries. Imagine. Even though that is even from the childhood. 32 surgeries. 32 ಶಸ್ತ್ರ ಚಿಕಿತ್ಸೆಗಳು. ಅದ್ಯಾಗೋ ಪ್ರತಿ ಪರೀಕ್ಷೆಯಲ್ಲೂ ಮಾಲತಿ ತರಗತಿಗೆ ಪ್ರಥಮಳಾಗಿರುತ್ತಿದ್ದಳು. ಬಟ್ ಸ್ಟಿಲ್ ಶಿ ವಾಸ್ ದ ರ್ಯಾಂಕ್ ಹೋಲ್ಡರ್, ದ ಫಸ್ಟ್ ರ್ಯಾಂಕ್ ಹೋಲ್ಡರ್ ಇನ್ ದ ಕ್ಲಾಸ್. ಇವನ್ ದೋ ಶಿ ಹ್ಯಾಡ್ ಸೋ ಮಚ್ ಪ್ರಾಬ್ಲಮ್, ಶಿ ನೆವರ್ ಫೇಲ್ಡ್ ಇನ್ ಹರ್ ಸ್ಟಡೀಸ್ ಆಲ್ಸೋ. 1975ರಲ್ಲಿ 1975 ಬೆಂಗಳೂರಿಗೆ ಹಿಂತಿರುಗಿದ ನಂತರ, ಆಫ್ಟರ್ ದೇ ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಗ್ಳೂರ್, ಮಹಾರಾಣಿ ಕಾಲೇಜಿನಲ್ಲಿ ಮಹಾರಾಣಿ ಕಾಲೇಜ್ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಶಿ ಸ್ಟಾರ್ಟೆಡ್ ಎಜುಕೇಶನ್ ಇನ್ ಮಹಾರಾಣಿ ಕಾಲೇಜ್. ತಂದೆಯ ಪ್ರೋತ್ಸಾಹದ ನುಡಿಗಳು ಮಾಲತಿಗೆ ಧೈರ್ಯ ನೀಡಿದವು. ಸೊ ತಂದೆಯ ಪ್ರೋತ್ಸಾಹದ ನುಡಿ, ದ ಮೋಟಿವೇಶನಲ್ ವರ್ಡ್ಸ್ ಫ್ರಮ್ ದ father, it became very important for the Malati. It gave her a strength, made her a brave. ಅದೇ ವರ್ಷ, in the same year, ರಾಷ್ಟ್ರೀಯ ಅಂಗವಿಕಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿ, on the same year she participated in ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟ, ಅಂದರೆ ನೇಷನ್ ವೈಡ್ ಅಲ್ಲಿ ನಡೆಯುವ ಸ್ಪೋರ್ಟ್ಸ್ ಮೀಟಲ್ಲಿ ಶಿ ಪಾರ್ಟಿಸಿಪೇಟೆಡ್. ದ ಸ್ಪೋರ್ಟ್ ಮೀಟ್ ವಾಸ್ ದ ಸ್ಪೆಷಲ್ ಪೀಪಲ್, ಓಕೆ, ಸ್ಪೆಷಲಿ ಏಬಲ್ಡ್ ಪೀಪಲ್ಗೆ ಇತ್ತು. ಶಿ ಗಾಟ್ 2 ಚಿನ್ನದ ಪದಕ, ಗೋಲ್ಡ್ ಮೆಡಲ್. ಶಿ ಗಾಟ್ 2 ಗೋಲ್ಡ್ ಮೆಡಲ್, 2 ಬೆಳ್ಳಿಯ ಪದಕ, 2 ಸಿಲ್ವರ್ ಮೆಡಲ್ ಗಳಿಸಿದ ಸಾಧಕಿ ಮಾಲತಿ ಹೊಳ್ಳ. ಸೊ ಶಿ ಈಸ್ ದ ಒನ್ ಹೂ ಗಾಟ್ ದ 2 ಗೋಲ್ಡ್ ಮೆಡಲ್ ಅಂಡ್ 2 ಸಿಲ್ವರ್ ಮೆಡಲ್ ಆನ್ ದ ಸೇಮ್ ಇಯರ್. ಈ ಯಶಸ್ಸು ಕ್ರೀಡೆಗಳತ್ತ ಅವರ ಒಲವು ಬೆಳೆಯಲು ಕಾರಣವಾಯಿತು. ಸೊ ದಿಸ್ ಸಕ್ಸಸ್ made her more interested in the sports. ಒಮ್ಮೆ ಅಹಮದಾಬಾದಿನಲ್ಲಿ, ಒನ್ಸ್ ಇನ್ ಅಹಮದಾಬಾದ್ ನಡೆದ ಕ್ರೀಡಾಕೂಟದಲ್ಲಿ ಗಾಲಿ ಕುರ್ಚಿಯ ಓಟದ ಸ್ಪರ್ಧೆಗೆ ಬೇರೆ ಮಹಿಳೆ ಸ್ಪರ್ಧೆಗಳೇ ಇರಲಿಲ್ಲ. ಒನ್ಸ್ ಇನ್ ಅಹಮದಾಬಾದ್ ಗಾಲಿ ಕುರ್ಚಿ ಅಂದರೆ ಇಟ್ಸ್ ಅ ವೀಲ್ ಚೇರ್ ರನ್ನಿಂಗ್ ರೇಸ್, ಓಕೆ. ಸೊ ಅದರಲ್ಲಿ ದರ್ ವರ್ ನೋ ವಿಮೆನ್ ಪಾರ್ಟಿಸಿಪೆಂಟ್ ಅಟ್ ಆಲ್. ಆಗ ಮಾಲತಿ ಪುರುಷ ಸ್ಪರ್ಧಿಗಳಿಗೆ ಸ್ಪರ್ಧಿಸಬೇಕಾಯಿತು. ಅಟ್ ದಟ್ ಟೈಮ್ ಮಾಲತಿ ಶಿ ಪಾರ್ಟಿಸಿಪೇಟೆಡ್ ವಿತ್ ದ ಮೇಲ್ ಪಾರ್ಟಿಸಿಪೆಂಟ್ಸ್. ಪುರುಷ ಅಂದರೆ ಮೇಲ್, ಸ್ಪರ್ಧಿ ಅಂದರೆ ಪಾರ್ಟಿಸಿಪೆಂಟ್. ಅವರೆಲ್ಲ ಆಗಲೇ ಹೆಸರು ಮಾಡಿದವರು. ಸೊ ಎವ್ರಿ ಒನ್ ದೇ ಆಲ್ರೆಡಿ ಮೇಡ್ ಅ ನೇಮ್, ಅ ಗುಡ್ ನೇಮ್, ಅ ಫೇಮಸ್. ಅದ್ಭುತ, ಮಾಲತಿಯೇ ಗೆದ್ದರು. ಬಟ್ ಸ್ಟಿಲ್ ಮಾಲತಿ ಶಿ ವನ್ ಅಮಂಗ್ ದಮ್ ಆಲ್ಸೋ. ಒಬ್ಬ ಮಹಿಳೆ ಪುರುಷರನ್ನು ಹಿಮ್ಮೆಟ್ಟಿಸಿ ಬಹುಮಾನ ಪಡೆದಾಗ ಅಭಿನಂದನೆಗಳ ಮಹಾ ಸುರಿಮಳೆಯೇ ಆಯಿತು. So when she is the only woman among them, and she even succeeded that also, she became very famous and everyone was proud and appreciated that. ಕೊರಿಯಾ, ಡೆನ್ಮಾರ್ಕ್, ಬೀಜಿಂಗ್, ಬ್ಯಾಂಕಾಕ್, ಬೆಲ್ಜಿಯಂ, ಬರ್ಮಿಂಗ್ಹ್ಯಾಮ್, ಮ್ಯಾಂಚೆಸ್ಟರ್ಗಳಲ್ಲಿ ನಡೆದ, ಸೊ ಆಲ್ ದೀಸ್ ಪ್ಲೇಸಸ್, ಇನ್ ಆಲ್ ದ ಪ್ಲೇಸಸ್ ಅಂಡರ್ಲೈನ್, ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮೀಟಲ್ಲಿ, ಏಷ್ಯಾಡ್ ಕ್ರೀಡಾಕೂಟ ಅಂಡರ್ಲೈನ್ ದಟ್, ಗಾಲಿ ಕುರ್ಚಿ ಓಟ, ಗುಂಡು ಎಸೆತ, ತಟ್ಟೆ ಎಸೆತ, ಈಟಿ ಎಸೆತ, ಅಂಡರ್ಲೈನ್ ಆಲ್ ದಿಸ್. ಗಾಲಿ ಕುರ್ಚಿ ಓಟ, ವೀಲ್ ಚೇರ್ ರನ್ನಿಂಗ್ ರೇಸ್, ಗುಂಡು ಎಸೆತ ಶಾರ್ಟ್ ಪುಟ್, ತಟ್ಟೆ ಎಸೆತ ಡಿಸ್ಕಸ್ ಥ್ರೋ, ಈಟಿ ಎಸೆತ ಅಂದರೆ ಏನದು ಜಾವ್ಲಿಯನ್ ಥ್ರೋ, ಎಲ್ಲದರಲ್ಲೂ ಶಿ ಪಾರ್ಟಿಸಿಪೇಟೆಡ್. ವಿಜಯಿಯಾದಾಗ ಈವನ್ ಶಿ ವನ್ ಆಲ್ಸೋ, ಇಡೀ ವಿಶ್ವವಿದ ಹೋಲ್ ವರ್ಲ್ಡ್ ವಾಸ್ ಸೋ ಹ್ಯಾಪಿ ಆ್ಯಂಡ್ ದೇ ಗಾಟ್ ಟು ನೋ ದೆರ್ ಈಸ್ ಅ ಪರ್ಸನ್ ಕಾಲ್ಡ್ ಮಾಲತಿ ಹೊಳ್ಳ with a special ability. Even though she is especially able, she is wonderful in sports ಅಂತ. ಬರ್ಮಿಂಗ್ಹ್ಯಾಮ್ಗೆ ಹೋದಾಗ ಬಸ್ಸಿನಿಂದ ಬಿದ್ದು ಮೂಳೆ ಮುರಿದರೂ ಅವರ ಉತ್ಸಾಹ ಮಾತ್ರ ತಗ್ಗಲಿಲ್ಲ. ವೆನ್ ಶಿ ವೆಂಟ್ ಟು ಬರ್ಮಿಂಗ್ಹ್ಯಾಮ್, ಶಿ ಫೆಲ್ ಡೌನ್ ಫ್ರಮ್ ದ ಬಸ್. ಅವಾಗ ಬೆನ್ನು ಮೂಳೆ ಮುರಿದೋಯ್ತು. ದ ಬ್ಯಾಕ್ ಬೋನ್ ವಾಸ್ ಬ್ರೋಕನ್, ಬಟ್ ಸ್ಟಿಲ್ ಶಿ ಡಿಡ್ಂಟ್ ಗಿವ್ ಅಪ್. ಇದು ಅವರಿಗೆ 17ನೇ ಮೂಳೆ ಮುರಿತ. ದಿಸ್ ವಾಸ್ ಹರ್ 17th ಬೋನ್ ಫ್ರ್ಯಾಕ್ಚರ್. ಇಮ್ಯಾಜಿನ್, 17th time she is getting her bone fractured. ಕ್ರೀಡಾ ಜಗತ್ತಿನಲ್ಲಿ ಮಾಲತಿ ಹೊಳ್ಳರ ಸಾಧನೆ ಪರಿಗಣಿಸಿ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿ. ಸೊ ಆಫ್ಟರ್ ಲುಕಿಂಗ್ ಹರ್ ಅಚೀವ್ಮೆಂಟ್ ಇನ್ ಸ್ಪೋರ್ಟ್ಸ್, ಇಂಡಿಯಾ ಗವರ್ಮೆಂಟ್ ಹ್ಯಾಸ್ ಗಿವನ್ ಹರ್ ಅರ್ಜುನ ಪ್ರಶಸ್ತಿ, ಅರ್ಜುನ ಅವಾರ್ಡ್ ಇನ್ 1995 ಅಂಡರ್ಲೈನ್. ಪದ್ಮಶ್ರೀ ಪ್ರಶಸ್ತಿ 2001ನಲ್ಲಿ ನೀಡಿ ಗೌರವಿಸಿತು. KK ಬಿರ್ಲಾ ಪ್ರಶಸ್ತಿ ಅಂಡರ್ಲೈನ್. ಅಮೆರಿಕನ್ ಬಯೋಗ್ರಫಿಕಲ್ ಇನ್ಸ್ಟಿಟ್ಯೂಟ್ ವರ್ಷದ ಮಹಿಳಾ ಪ್ರಶಸ್ತಿ. ಅಮೆರಿಕನ್ ಬಯೋಗ್ರಫಿಕಲ್ ಇನ್ಸ್ಟಿಟ್ಯೂಟಲ್ಲಿ ವಿಮೆನ್, ದಟ್ ಆನ್ಯುವಲ್ ಇಯರ್ ವಿಮೆನ್ ಪ್ರಶಸ್ತಿ ಕೊಟ್ಟಿದ್ದಾರೆ.
ಇಂಗ್ಲೆಂಡ್ ಅಂತಾರಾಷ್ಟ್ರೀಯ ಬಯೋಗ್ರಫಿಕಲ್ ಕೇಂದ್ರ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ ಅಂಡರ್ಲೈನ್. ಕರ್ನಾಟಕ ಸರ್ಕಾರದ ಏಕಲವ್ಯ ಪ್ರಶಸ್ತಿ ಅಂಡರ್ಲೈನ್. ಸೊ 30ಕ್ಕೂ ಮೀರಿ ಪ್ರತಿಷ್ಠಿತ, ಸೊ more than 30 awards. So she got the recognition and awards from the government, international ಮತ್ತು ನೇಷನ್ ವೈಡ್ ಅಲ್ಲಿ. ಅಭಿನಯ ಜಗತ್ತಿಗೂ ಮಾಲತಿ ಹೊಳ್ಳ ಹೊರತಾಗಿಲ್ಲ. ಶಿ ಆಲ್ಸೋ ಆಕ್ಟೆಡ್ ಇನ್ ಅ ಮೂವಿ. ಯಾವ ಮೂವಿ? ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ಕಾಮನಬಿಲ್ಲು ಚಿತ್ರದಲ್ಲಿ ಅಭಿನಯಿಸುವ ಮೂಲಕ. ಅಂಡರ್ಲೈನ್ ದ ಫಿಲಮ್ ನೇಮ್ ಕಾಮನಬಿಲ್ಲು. ಸೊ ಡಾಕ್ಟರ್ ರಾಜ್ಕುಮಾರ್ ಇಸ್ ಒನ್ ಆಫ್ ದ ಫೈನ್ ಆ್ಯಂಡ್ ಫೇಮಸ್ ಆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಅವರ ಜೊತೆಗೆ ಇವನ್ ಮಾಲತಿ ಹೊಳ್ಳ, ಶಿ ಹ್ಯಾಸ್ ಆಕ್ಟೆಡ್ ಇನ್ ದ ಮೂವಿ ಕಾಮನಬಿಲ್ಲು. ಮಾಲತಿ ಹೊಳ್ಳ ಸಿಂಡಿಕೇಟ್ ಬ್ಯಾಂಕ್ ಉದ್ಯೋಗಿ. ಶಿ ವಾಸ್ ವರ್ಕಿಂಗ್ ಇನ್ ಅ ಸಿಂಡಿಕೇಟ್ ಬ್ಯಾಂಕ್. ಉದ್ಯೋಗಿ ಅಂದರೆ ಎಂಪ್ಲಾಯ್. ಶಿ ವಾಸ್ ವರ್ಕಿಂಗ್ ಇನ್ ಸಿಂಡಿಕೇಟ್ ಬ್ಯಾಂಕ್. ಓಕೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ವಿಧಿ ಬದುಕಿನಲ್ಲಿ ಕೊಟ್ಟ ನೋವನ್ನು ನುಂಗಿ. ಸೊ ವಾಟ್ ಎವರ್ ದ ಫೇಟ್ ಹ್ಯಾಸ್ ಗಿವನ್ ಹರ್ ದ ಪೇನ್ ಇನ್ ದ ಲೈಫ್, she just forgot that life, she forgot that pain that the fate has given to her. ವಿಶ್ವವೇ ಬೆರಗಾಗುವಂತೆ, the whole world was so shocked, was so surprised about her. ಬೆಳೆದಿರುವಲ್ಲಿ ಅವರ ಪರಿಶ್ರಮವಿದೆ. It's not just she just made it. It was her hard work, it was her dedication, it was determination for the work. She wanted to achieve something even though she didn't sit quietly. Sir, because that she didn't have a lower part of the body, she was a wheelchair person, she didn't sit quiet. She was good in studies, she was good in sport, and not only in a sports, nationwide, international wide, she made a name. So very important, children, never ever give up. It's very important. Whatever the time is, in whatever the stage of your life, whether you are right now in 6th standard, when you go to 7th, 8th, 9th, or engineering, or doctor, or IAS officer, IPS officer, you become a politician, you become a minister, whatever you become, never leave a hope in your life. Always do good, be good. The good things will happen to you. The good things will come to you. ಅವರ ಸಾಧನೆಯನ್ನು ಕುರಿತು ಬರೆಯಲಾದ ಪ್ರೌಢ ಪ್ರಬಂಧವೊಂದಕ್ಕೆ ಡಾಕ್ಟರೇಟ್ ಪದವಿ ಕೂಡ ಲಭಿಸಿದೆ. ಓಕೆ, ಸೊ ಆಲ್ಸೋ ದ ಡಾಕ್ಟರೇಟ್ ಪದವಿ ಅಂದರೆ ದ PhD ಕೂಡ ಬಂದಿದೆ. ತಮ್ಮಂತೆಯೇ ವಿಕಲಚೇತನ ಅಂದರೆ ಸ್ಪೆಷಲಿ ಏಬಲ್ಡ್ ಪೀಪಲ್ಗೆ ವಿ ಕಾಲ್ ಆಸ್ ಅ ವಿಕಲಚೇತನ. ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯ, ಶಿಕ್ಷಣ, ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಮಾತೃ ಫೌಂಡೇಶನ್ ಎಂಬ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಶಿ ಆಲ್ಸೋ ಹ್ಯಾವ್ ಸ್ಟಾರ್ಟೆಡ್ ದ ಫೌಂಡೇಶನ್ ಕಾಲ್ಡ್ ಮಾತೃ ಫೌಂಡೇಶನ್. ಅಂಡರ್ಲೈನ್ ದಿಸ್. ವೈ ಅಂದರೆ ಫಾರ್ ಆಲ್ ದ ಸ್ಪೆಷಲಿ ಏಬಲ್ಡ್ ಪೀಪಲ್ ಶಿ ವಾಂಟೆಡ್ ಟು ಗಿವ್ ಅ ಎಜುಕೇಷನ್, ಮತ್ತು ಆಶ್ರಯ ಅಂದರೆ ಶೆಲ್ಟರ್ ಕೊಡಬೇಕಿತ್ತು, ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಶಿ ಹ್ಯಾಸ್ ಸ್ಟಾರ್ಟೆಡ್ ದ ಫೌಂಡೇಶನ್, ಮಾತೃ ಫೌಂಡೇಶನ್. ಸದಾ ಚಟುವಟಿಕೆ ಅವರ ಯಶಸ್ಸಿನ ಗುಟ್ಟು. ಸೊ ಎವ್ರಿ ಟೈಮ್ ಬೀಂಗ್ ಆಕ್ಟಿವ್, ಇಟ್ ಈಸ್ ದ ಏನಂತಾರೆ ದ ಸೀಕ್ರೆಟ್ ಆಫ್ ಅ ಸಕ್ಸಸ್. ಯಶಸ್ಸು ಅಂದರೆ ಸಕ್ಸಸ್. ಕೀಳರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ. ಸೊ ವೆನ್ ಯು ಫೀಲ್ ಯೋರ್ ಸೆಲ್ಫ್ ಅ ಲೋ, ದೆರ್ ಈಸ್ ನಥಿಂಗ್ ಮೋರ್ ದೆನ್ ಅದಕ್ಕಿಂತ ಡಿಸಬಿಲಿಟಿ ಬೇರೆ ಯಾವುದೂ ಇಲ್ಲ. ದೆರ್ ಈಸ್ ನೋ ಡಿಸಬಿಲಿಟಿ ವೆನ್ ಯು ಫೀಲ್ ಯೋರ್ ಸೆಲ್ಫ್ ಲೋ. ವೆನ್ ಯು ಪುಟ್ ಯೋರ್ ಸೆಲ್ಫ್ ಲೋ, then that is a disability. When you think yourself more positive, that will give a strength for you. So you should never think bad about yourself. You should never think low about yourself. Always feel proud and feel that strength in you. Do not feel fear. Do not feel scared of any of the things. ನಾವು ನಗುತ್ತಲೇ ಜೀವನವನ್ನು ಎದುರಿಸಬೇಕು. ಸೊ ಹರ್ ಫಿಲಾಸಫಿ ಸಿದ್ಧಾಂತ ಏನು ಅಂದರೆ just keep smiling. Have a smile in your face, and that smile will help you to gain something in the life. That was her philosophy, that was her belief. ಮಾಲತಿ ಹೊಳ್ಳರ ಜೀವನ ವಿಶೇಷ ಚೇತನ ಆಸ್ ಐ ಟೋಲ್ಡ್ ಯು, ದ ಡಿಸೇಬಲ್ಡ್ ಪರ್ಸನ್ಗೆ ಮಾತ್ರವಲ್ಲ, ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿದಾಯಕ. ಫಾರ್ ಎವ್ರಿ ವಿಮೆನ್ ಇಟ್ಸ್ ಅ ಮೋಟಿವೇಶನ್ ಕೈಂಡ್ ಆಫ್, ಇಟ್ಸ್ ಇನ್ಸ್ಪೈರಿಂಗ್. ಛಲಘಾತಿ ಮಾಲತಿ ವಿಶೇಷ ಚೇತನರ ಕ್ರೀಡಾ ಪ್ರಪಂಚದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿ ಶಿ ಆಲ್ಸೋ ಬಿಲ್ಟ್ ಮೆನಿ ಫೇಮ್ ಆ್ಯಂಡ್ ಸಕ್ಸಸ್ ಇನ್ ದ ಸ್ಪೋರ್ಟ್ಸ್ ವರ್ಲ್ಡಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಶಿ ಆಲ್ಸೋ ಮೇಡ್ ದ ಇಂಡಿಯಾ ಪ್ರೌಡ್. ಸೊ ದಿಸ್ ಅಬೌಟ್ ದ ಮಾಲತಿ ಹೊಳ್ಳ. ಸೊ ವಾಟ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ ಚಿಲ್ಡ್ರನ್? ದ ಮೋಸ್ಟ್ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ಲೆಸನ್ ಇಸ್ ಎದೆಗುಂದಬಾರದು. ಅಂದರೆ ನೆವರ್ ಎವರ್ ಫೀಲ್ ಸ್ಕೇರ್ಡ್ ಆಫ್ ಡೂಯಿಂಗ್ ಥಿಂಗ್ಸ್. ಯಾವಾಗಲೂ ಟ್ರೈ ಮಾಡಿ. ಡೋಂಟ್ ಜಸ್ಟ್ ಲೀವ್ ಯುವರ್ ಹೋಪ್. ಡೋಂಟ್ ಜಸ್ಟ್ ಫೀಲ್ ಬ್ರೋಕನ್ ಆ್ಯಂಡ್ ಸಿಟ್ ಇನ್ ಒನ್ ಸೈಡ್ ಜಸ್ಟ್ ಬಿಕಾಸ್ ಯು ಫೇಲ್ಡ್ ಒನ್ ಎಕ್ಸಾಮ್. ದಟ್ ಡಸಂಟ್ ಮೀನ್ ಯು ವಿಲ್ ಫೇಲ್ in your life. Never have that attitude, children. It's very important. Believe yourself, respect yourself, trust yourself always. So idu ee paಠದ moral. So we have done the part 1 and part 2 of Edegundada dheeraru. I hope you have understood the lesson.
ನಿಮಗೆ ಕ್ವೆಶನ್ಸ್ ಇದ್ದರೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ or write a mail to yashaswikannadavaani@gmail.com and you all know that I won't be doing the question answers. Please do the question answers on your own ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ and for remaining 6th standard Telugu Kannada textbook as I told you in the beginning, please check the playlist. So thank you so much. I'll meet you with the one more lesson ಅಂತ ಹೇಳ್ತಾ ಧನ್ಯವಾದಗಳು. From Yashaswi Kannada Vaani, there are many e-books that is being launched even for children as well as adults. So for adults, the Spoken Kannada ebook part 1 is being launched and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you and the book is in a very affordable price. And for children, there are story book level 1, level 2, vocabulary book and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also and this will help you in your gaining the knowledge. So thank you so much and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.